ವೀಕ್ಷಕರೇ, ಎಲ್ಲರೂ ಕಾಯುತ್ತಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದೇ ಬಿಟ್ಟಿದೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸಿದರೆ ವರ್ಷದ 12 ಸಂಕ್ರಾಂತಿ ವ್ರತ ಮತ್ತು 12 ಏಕಾದಶಿ ವ್ರತದ ಸಂಪೂರ್ಣ ಫಲ ನಿಮಗೆ ಸಿಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನ ಆರಾಧನೆ ಮಾಡುವ ಮೂಲಕ ಕೃಷ್ಣನ ಪ್ರೀತಿಗೆ ನೀವು ಪಾತ್ರರಾಗಬಹುದು. ಭಕ್ತಿಯಿಂದ ಈ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನ ಆರಾಧನೆ ಮಾಡಿದರೆ ನಿಮ್ಮ ಜನ್ಮಾಂತರಗಳ ಕರ್ಮ ಕಳೆದು ಪಾಪ ಕಳೆದು ಜೀವನದಲ್ಲಿ ಭಗವಂತನ ಅನುಗ್ರಹದಿಂದ ಭಗವಂತನ ಸಾಕ್ಷಾತ್ಕಾರದಿಂದ ನಿಮ್ಮ ಜೀವನ ಬದಲಾಗಿ ಹೋಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಧರೆಗಿಳಿದು ಬಂದ ಶ್ರೀಕೃಷ್ಣನ ಸಂಪೂರ್ಣ ರಕ್ಷಣೆ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತದೆ. ಈ ವರ್ಷ 2025ರಲ್ಲಿ ಆಗಸ್ಟ್ 16 ಶನಿವಾರದಂದು ವಿಶ್ವದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣ ಜನ್ಮದಿನವನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಜನಿಸಿದ ದಿನವಾಗಿದೆ. ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಆಗಸ್ಟ್ 15ನೇ ತಾರೀಕು ರಾತ್ರಿ 11:49 ಪ್ರಾರಂಭವಾಗುತ್ತದೆ. ಆದರೆ ಈ ತಿಥಿ ಆಗಸ್ಟ್ 16 ಅಂದರೆ ಶನಿವಾರ ರಾತ್ರಿ 9:34 ಕೊನೆಗೊಳ್ಳುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಆಧಾರದ ಮೇಲೆ ನೋಡುವುದಾದರೆ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಬೇಕಾಗುತ್ತದೆ. ಹಾಗಾಗಿ ವೀಕ್ಷಕರೇ, ಆಗಸ್ಟ್ 16 ಶನಿವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ಮಾಡಿ ಶ್ರೀಕೃಷ್ಣನ ಅನುಗ್ರಹವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಹಾಗಾದರೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಭಗವಂತನ ಆರಾಧನೆ ಮಾಡಬೇಕು ನೋಡೋಣ. ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ, ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ಮೊದಲನೆಯದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಬೆಳಗ್ಗೆ ಸೂರ್ಯೋದಯದ ಒಳಗೆ ಎದ್ದು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಶ್ರೀಕೃಷ್ಣನ ಯಾವುದೇ ಒಂದು ನಾಮಸ್ಮರಣೆ ಮಾಡುತ್ತಾ ಸ್ನಾನ ಮಾಡಿ. ನಂತರ ಇಡೀ ದಿನ ವ್ರತವನ್ನ ನೀವು ಮಾಡಬೇಕಾಗುತ್ತದೆ. ಸ್ನಾನ ಮಾಡಿದ ನಂತರ ದೀಪವನ್ನ ಬೆಳಗಿಸಿ ಮೊದಲನೇದಾಗಿ ದೇವರ ಕೋಣೆಯಲ್ಲಿ ದೀಪವನ್ನ ಬೆಳಗಿಸಿದ ನಂತರ ಸಂಕಲ್ಪವನ್ನ ಮಾಡಬೇಕು. ನಿನ್ನ ಸೇವೆಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ಅನುಗ್ರಹಕ್ಕೋಸ್ಕರ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಮಾಡ್ತಾ ಇದ್ದೀನಿ. ಈ ವ್ರತವನ್ನ ಮಾಡುವ ಯೋಗ ಭಾಗ್ಯವನ್ನ, ಶಕ್ತಿಯನ್ನ, ಭಕ್ತಿಯನ್ನ ಅನುಗ್ರಹಿಸು ತಂದೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ಎಂದಿನಂತೆ ಪೂಜೆಯನ್ನ ಮಾಡಿ. ಜನ್ಮಾಷ್ಟಮಿಯ ದಿನ ಇಡೀ ದಿನ ಉಪವಾಸದಿಂದ ಇರಬೇಕು. ರಾತ್ರಿಯ ಸಮಯದಲ್ಲಿ ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಬೇಕು. ಶನಿವಾರ ದಿನ ರಾತ್ರಿ 8:22 ಭರಣಿ ನಕ್ಷತ್ರ ಇರುತ್ತೆ. ರಾತ್ರಿ 8:22 ನಂತರ ರೋಹಿಣಿ ನಕ್ಷತ್ರ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆ ಮಾಡುವುದು ಅತ್ಯುತ್ತಮ. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡುವಾಗ ಚಂದ್ರೋದಯ ಸಮಯದಲ್ಲಿ ಅಷ್ಟಮಿ ತಿಥಿ ಬರಬೇಕು. ರೋಹಿಣಿ ನಕ್ಷತ್ರ ಕೂಡ ಇರಬೇಕು. ಹಾಗಾಗಿ 16 ಆಗಸ್ಟ್ ಶನಿವಾರ ಸಂಜೆ 8:30 ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಮಾಡುವುದು ತುಂಬಾ ಉತ್ತಮ. ಏಕಾದಶಿ ವ್ರತದಂತೆ ದಿನವಿಡೀ ಉಪವಾಸವಿದ್ದು ಶ್ರೀಕೃಷ್ಣ ವ್ರತವನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಜನ್ಮಾಷ್ಟಮಿ ದಿನ ಶ್ರೀಕೃಷ್ಣನ ದೇವಾಲಯಕ್ಕೆ ಹೋಗಿ ದೇವರಿಗೆ ಅತಿ ಪ್ರಿಯವಾದ ತುಳಸಿ ಮಾಲೆಯನ್ನ ಅರ್ಪಿಸಿ ಬನ್ನಿ. ಹೀಗೆ ಮಾಡಿದರೆ ನಿಮ್ಮ ಅನೇಕ ಜನ್ಮಗಳ ಪಾಪ ನಷ್ಟವಾಗುತ್ತದೆ. ತುಳಸಿ ಮಾಲೆ ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾಗಿದೆ. ಜನ್ಮಾಷ್ಟಮಿಯ ದಿನ ನಿಮ್ಮ ಹತ್ತಿರದ ಯಾವುದೇ ಶ್ರೀಕೃಷ್ಣ ದೇವಾಲಯಕ್ಕೆ ಹೋಗಿ ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನ ಭಗವಂತನಿಗೆ ಅರ್ಪಿಸಿ ಬನ್ನಿ. ಇದರಿಂದ ನಿಮ್ಮ ಪಾಪ ಕರ್ಮ ಕಳೆದು ನೀವು ಬಯಸಿದ ಸುಖಮಯ ಜೀವನ ನಿಮ್ಮದಾಗುತ್ತೆ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಅಂದರೆ ಶನಿವಾರ ಸಂಜೆ 8:30 ನಂತರ ಶ್ರೀಕೃಷ್ಣನ ಪೂಜೆಯನ್ನ ಮಾಡಬಹುದು. ಮೊದಲನೇದಾಗಿ ಶ್ರೀಕೃಷ್ಣನ ಬಾಲ ವಿಗ್ರಹ ಇದ್ದರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಶ್ರೀಕೃಷ್ಣನ ಯಾವುದೇ ಮೂರ್ತಿಯನ್ನ ಇಟ್ಟು ಮಾಡಬಹುದು. ಮೊದಲನೇದಾಗಿ ಶ್ರೀಕೃಷ್ಣನ ಬಾಲ ವಿಗ್ರಹವನ್ನ ಚೆನ್ನಾಗಿ ತೊಳೆದು ಪೀಠದ ಮೇಲೆ ಇರಿಸಿ ಅರಶಿನ ಕುಂಕುಮವನ್ನ ಹಚ್ಚಿ ದೇವರಿಗೆ ಒಂದು ತುಳಸಿ ಮಾಲೆಯನ್ನ ಅರ್ಪಿಸಿ. ನಂತರ ವಿವಿಧ ಬಗೆಯ ಹೂವಿನಿಂದ ಅಲಂಕಾರವನ್ನ ಮಾಡಿ ಮೂರ್ತಿಯ ಎಡಭಾಗದಲ್ಲಿ ಒಂದು ಮತ್ತು ಬಲಭಾಗದಲ್ಲಿ ಒಂದು ತುಪ್ಪದಿಂದ ದೀಪವನ್ನ ಬೆಳಗಿಸಿ. ನಂತರ ಪರಮಾತ್ಮನಿಗೆ ನೈವೇದ್ಯವಾಗಿ ವಿವಿಧ ಹಣ್ಣುಗಳನ್ನು ಇರಿಸಿ ಮತ್ತು ಮುಖ್ಯವಾಗಿ ಶ್ರೀಕೃಷ್ಣನಿಗೆ ಅವಲಕ್ಕಿ ತುಂಬಾ ಇಷ್ಟ. ಹಾಗಾಗಿ
ಮನೆಯಲ್ಲಿ ಮಾಡಿದ ಅವಲಕ್ಕಿಯನ್ನ ದೇವರಿಗೆ ನೈವೇದ್ಯವಾಗಿ ಇರಿಸಿ ನಂತರ ಶ್ರೀಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆಯನ್ನು ಅರ್ಪಿಸಿ ಜೊತೆಗೆ ಹಾಲು ಮೊಸರು ತುಪ್ಪವನ್ನ ಕೂಡ ನೈವೇದ್ಯವಾಗಿ ಇರಿಸಬಹುದು. ಇಷ್ಟು ಮಾಡಿದ ನಂತರ ಶ್ರೀಕೃಷ್ಣನ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮನ ಮೂಲ ಮಂತ್ರವಾದ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನ 11 ಬಾರಿ ಜಪಿಸಿ ಅಥವಾ ಶ್ರೀಕೃಷ್ಣನ ಮಹಾಮಂತ್ರವಾದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಂತ್ರವನ್ನ 21 ಬಾರಿ ಜಪಿಸಬಹುದು. ಅಥವಾ ಓಂ ದೇವಕಿ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಶ್ರೀಕೃಷ್ಣನ ಗಾಯತ್ರಿ ಮಂತ್ರವನ್ನ 11 ಬಾರಿ ಜಪಿಸಬಹುದು. ನಂತರ ಭಗವಂತನಿಗೆ ಕರ್ಪೂರದಿಂದ ಆರತಿಯನ್ನ ಬೆಳಗಿಸಬೇಕು. ಇನ್ನ ನಿಮ್ಮ ಮನೆಗೆ ಸಂಪೂರ್ಣ ಶ್ರೀಕೃಷ್ಣನ ರಕ್ಷಣೆ ಬೇಕಾಗಿದ್ದರೆ 3 ನವಿಲುಗರಿಯನ್ನ ಪೂಜಾ ಸಮಯದಲ್ಲಿ ದೇವರ ಬಳಿ ಇರಿಸಿ ನಂತರ ಪೂಜೆ ಮುಗಿದ ಬಳಿಕ ಆ ನವಿಲುಗರಿಯನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು. ಕೆಳಗಡೆ ದ್ವಾರದ ಮೇಲೆ ಅರಶಿನ ಕುಂಕುಮವನ್ನ ಸ್ವಲ್ಪ ನೀರಿನಿಂದ ಬೆರೆಸಿ ಓಂ ದ್ವಾರಪಾಲಾಯ ನಮಃ ಅಂತ ಬರೆದರೆ ಶ್ರೀಕೃಷ್ಣನ ಸಂಪೂರ್ಣ ರಕ್ಷಣೆ ಸಿಗುತ್ತದೆ. ನಿಮಗೆ ಮತ್ತು ನಿಮ್ಮ ಮನೆಗೆ ಸಂಪೂರ್ಣ ಎಲ್ಲ ದುಷ್ಟ ಶಕ್ತಿಗಳಿಂದ ಶ್ರೀಕೃಷ್ಣ ರಕ್ಷಣೆಯನ್ನ ಒದಗಿಸುತ್ತಾನೆ. ಇನ್ನು ವಿಶೇಷವಾಗಿ ಸಂತಾನ ಭಾಗ್ಯದ ನಿರೀಕ್ಷೆ ಇದ್ದರೆ ಸಂತಾನ ಭಾಗ್ಯ ನಿರೀಕ್ಷೆ ಮಾಡುವ ದಂಪತಿಗಳು ಶ್ರೀಕೃಷ್ಣನ ಪೂಜೆ ಮಾಡುವಾಗ ಸ್ವಾಮಿಗೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ 21 ಬಾರಿ ಜಪಿಸಬೇಕು. ನಂತರ ಪೂಜೆ ಮುಗಿದ ಬಳಿಕ ಕಲ್ಲು ಸಕ್ಕರೆಯನ್ನ ಆ ದಂಪತಿಗಳು ತಿನ್ನುವುದರಿಂದ ಶೀಘ್ರವಾಗಿ ಸಂತಾನ ಭಾಗ್ಯವಾಗುತ್ತದೆ. ಆಗಸ್ಟ್ 17 ಭಾನುವಾರ ಬೆಳಗ್ಗೆ ವ್ರತವನ್ನ ಉಪವಾಸವನ್ನ ಮುಗಿಸಿ ಶ್ರೀಕೃಷ್ಣ ದೇವರಿಗೆ ಧನ್ಯವಾದವನ್ನ ಹೇಳಬೇಕು. ನಿಮ್ಮ ಬೇಡಿಕೆ ಏನು, ಜೀವನದಲ್ಲಿ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಕೃಷ್ಣನ ಬಳಿ ಹೇಳಿಕೊಳ್ಳಬೇಕು. ಇನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ ಬಾಳೆಹಣ್ಣನ್ನ ಅಥವಾ ಇತರೆ ಫಲವನ್ನ ಗೋಮಾತೆಗೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಅನೇಕ ಕಷ್ಟ ನಷ್ಟಗಳಿಂದ ಭಗವಂತ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ವೀಕ್ಷಕರೇ, ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಆರಾಧನೆ ಮಾಡಲು ಸೂಕ್ತವಾದ ದಿನ. ಹಾಗಾಗಿ ಈ ಅವಕಾಶವನ್ನ ಯಾರೂ ಕಳೆದುಕೊಳ್ಳಬೇಡಿ. ಜೊತೆಗೆ ಎಲ್ಲಿ ಶ್ರೀಕೃಷ್ಣನ ಆರಾಧನೆ ನಡೆಯುತ್ತೆ ಅಲ್ಲಿ ಮಹಾಲಕ್ಷ್ಮಿ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ಹಾಗಾಗಿ ಅಪಾರ ಧನ ಸಂಪತ್ತು ನಿಮ್ಮ ಮನೆಯಲ್ಲಿ ಬರಬೇಕಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ಆರಾಧನೆಯನ್ನ ತಪ್ಪದೆ ಮಾಡಿ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ತಕ್ಷಣ ಶೇರ್ ಮಾಡಿ. ಅವರು ಕೂಡ ಸ್ವಾಮಿಯ ಆರಾಧನೆ ಮಾಡಲು ಅವಕಾಶ ಮಾಡಿಕೊಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನಿರಂತರವಾಗಿ ಪಡೆಯಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀಕೃಷ್ಣ ಅಂತ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.